ವಿಧಾನಸಭೆಯಲ್ಲಿ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆಯ ಸದ್ದು ಮಾಡಿದ್ದಾರೆ. ವಿರೋಧ ಪಕ್ಷಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಏನಂತ ಹೇಳಿದ್ರು ಅನ್ನುವ ಪ್ರಶ್ನೆಯನ್ನ ಮಾಡುವ ಮೂಲಕ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮರ್ಥನೆ ಕೊಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಏನ್ ಹೇಳಿದ್ರಲ್ವಾ, ತೆರಿಗೆ ಕಟ್ಟೋದಿಲ್ಲ ನಾವು, ನಿಮ್ಮ ಅನುದಾನನು ಬೇಡ ಅಂತ. ನಮ್ಮ ರಾಜ್ಯದಿಂದ 1 ವರ್ಷ ತೆರಿಗೆಯನ್ನ ವಸೂಲು ಮಾಡಬೇಡಿ ಅಂತ ಹೇಳಿದ್ರು. ಇದಕ್ಕೆ ಏನಂತ ಕರೆಯೋದು ನಾವು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಮಾಡಿದ್ರೆ ಬೇರೆ ದೇಶ ಕೇಳಬೇಕಾಗುತ್ತಾ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಈ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ದೇಶ ವಿಭಜನೆ ನಾವು ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಕ್ಕೆ ಹೊರಟ್ಬಿಟ್ಟಿದ್ದಾರೆ. ನಾವು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಅದೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು ಸರ್? ಒಂದ್ ನಿಮಿಷ ಸರ್, ಹಾಗೇನ್ ಹೇಳಿದ್ರು? ಅವರೆಲ್ಲ ನನ್ ಕೇಳ್ಬೇಕ್ರಿ, ನಿಮ್ಗೆ ಏನ್ ಬೇಡ, ನಾನು ಮತ್ತೆ ಮಾತಾಡಿ. ಐ ಆಮ್ ನಾಟ್ ಈಲ್ಡಿಂಗ್. ಗುಜರಾತ್ ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ ಡಿ ಕೆ ಸುರೇಶ್ ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳ್ಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ 1 ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡ್ಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ಬಾಂಗ್ಲಾದೇಶ ತುಂಡು ಮಾಡಕ್ ಹೋಗಿದ್ದೀರಾ. ದೇಶನ ಮಾಡೋ ಪಾರ್ಟಿ ಹೌದು. ಮಾತಾಡಿಲ್ಲ ಅವರು. ಅನ್ಯಾಯ ಮಾಡ್ತಾ ಇದ್ದಾರೆ. People of Gujarat, ಅಧ್ಯಕ್ಷರೇ, send rupees 60,000 crore. What comes in return? Then you say ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರು. Gujarat a beggar state. ಅಲ್ಲೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? 44 ಜನ ಎಂಪಿಗಳು ನಿದ್ದೆ ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್. ಈಗ ಹೇಗೆ ಮಾತಾಡ್ತಿದ್ದು? ಯಾಕೆ ಅರ್ಥ ಉಂಟು ಮಾತಾಡೋದಕ್ಕೆ? ಭಯ ಅಂತಾರೆ. ಆಯ್ತು, ಮತ್ತೆ ಮಾತಾಡಿ. ರಿಪ್ಲೈ ಅಂತ ಮಾತಾಡಿ. ನರೇಂದ್ರ ಮೋದಿ ಕಂಡ್ರೆ ಗಿಡಗಡಗಳ, ಅಮಿತ್ ಶಾ ಕಂಡ್ರೆ ಗಿಡಗಡಗಳ. 27 ಜನ ಎಂಪಿಗಳಿದ್ದಾರೆ ಈಗ. ಅವರು ಬಿಜೆಪಿ ಅವರು, ಜೆಡಿಎಸ್ ನವರು 27 ಜನ ಇದ್ದೀರಿ. ಮಂತ್ರಿ ಅವರೇ, ಮುಖ್ಯಮಂತ್ರಿ ಮಾತಾಡ. 25 ಜನ ಎಂಪಿ ಗೆದ್ದವ್ರೆ. 25 +2 27 ಜನ. ಒಂದು ದಿನ ಬಿಟ್ಟಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ. ಮತ್ತೆ ಮಾತಾಡಿ. ಮಾತಾಡೋದು ನಿಮ್ಮ ಮಾತಾಡ್ತಾರೆ. ನಿಮ್ಮ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ? ಆಯ್ತು, ಮತ್ತೆ ಮಾತಾಡಿ. ಮತ್ತೆ ಮಾತಾಡ್ಬೇಕು. ಈಗೆಲ್ಲ ಮಾತಾಡುವಂತದ್ದು ಈಗ ಇಲ್ದಾಗ ನೀವು ಮಾತಾಡೋದಾಗ್ತದೆ. ಸರ್ಕಾರ ಇದೆ. ಆಯ್ತು, ಜೆಡಿಎಸ್ ನಮ್ಮ ಮಂಡ್ಯದ ಎಂಪಿ 27 ಜನ ಇದ್ದೀರಿ. ಒಂದು ದಿನ
ಜೋಶಿ ಅವರು, ಆಮೇಲೆ ಎಂತನವರು, ನಮ್ಮ ಬೀದರ್ನವರು ಒಂದು ದಿನ ಬಾಯಿ ಬಿಟ್ಟಿಲ್ಲ. ಇಲ್ಲಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಏನಪ್ಪ ಹೇಳೋದು? ಒಂದಿನ ಮಾತಾಡಿದ್ದಾರೆ. ಏನಪ್ಪ ಹೇಳೋದು? ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ. ಯಾಕೆ ಮಾತಾಡಿಲ್ಲ? ಈಗ ನೋಡಿ ಅವರು ನೀವು 25 ಜನ ಇದ್ದೀರಿ, ನೀವು ಮಾತ್ರ ಅಂತ ಹೇಳಿದ್ರಿ. ಅವ್ರೊಬ್ಬರು ನೀವು ಮಾತಾಡ್ತಿಲ್ಲ. ಧೈರ್ಯ ಕೇಳ್ತಾರೆ. ನಿಮಗೆ ಧೈರ್ಯ ಈಗ ವಿಚಾರಣೆ ನೀವು 25 ಜನ ಇದ್ದೀರಿ, ನೀವು ಯಾರು ಕೂಡ ಮಾತಾಡ್ಲಿಲ್ಲ ಅಂತ ಅವ್ರು ಹೇಳೋದು ಅಂತದ್ದು. ನೀವ್ ಹೇಳ್ತೀರಿ ನೀವು ಅವ್ರೊಬ್ರು ಇದ್ದಾರೆ, ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತ ಹೇಳಿ. ನಮ್ಮ ರಾಜ್ಯಕ್ಕೆ ಸಂಬಂಧ ಇಬ್ರು ಇಲ್ಲ. ಒಟ್ಟು ಸೇರಿ ಮಾತಾಡಿ. ನೀವೇನ್ ಮಾಡ್ತಾ ಇದ್ದೀರಾ?